ಆಯಿಲ್ ಏನು ಹಾಕೋಕೆ ಹೋಗ್ಬೇಡಿ ಫ್ರೆಂಡ್ಸ್. ಈ ರೀತಿ ಸ್ಪೂನಲ್ಲಿ ಈ ಥರ ಡಿಪ್ ಮಾಡಿ ಆಯಿಲಲ್ಲಿ ಡಿಪ್ ಮಾಡ್ಕೊಳ್ಳಿ. ಈ ರೀತಿ ಅಷ್ಟೇ ಸ್ಪ್ರೆಡ್ ಮಾಡ್ಕೊಳ್ಳಿ ಅಷ್ಟೇ. ಎರಡು ಕಡೆನೂ ಹಾಗೆ ಮಾಡ್ಕೊಳ್ಳಿ ನೋಡಿ. ಈ ರೀತಿ ಡಿಪ್ ಮಾಡ್ಕೊಳ್ಳಿ ಅಷ್ಟೇ. ಆಗೋಯ್ತು ಚಪಾತಿ ರೆಡಿ ಟು ಈಟ್ ಫ್ರೆಂಡ್ಸ್. ಇವಾಗ ಚಪಾತಿನ ನೀವು ಬಿಸಿ ಇರುವಾಗ ನೀವು ಒಂದ್ರ ಮೇಲೆ ಒಂದು ಹಾಕೋದ್ರಿಂದ ಈ ರೀತಿ ನೋಡಿ, ಈ ರೀತಿ ಹಸಿ ಹಸಿ ಆಗುತ್ತೆ. ಇದು ನೋಡಿ, ಈ ರೀತಿ ನೆಂದಿರೋ ಥರ ಆಗಿಬಿಡುತ್ತೆ. ಸೊ ಹಾಗಾಗಿ ಈ ರೀತಿ ಸ್ಪ್ರೆಡ್ ಮಾಡಿ ಈ ರೀತಿ ಹಾಕೋದ್ರಿಂದ ಚಪಾತಿನ ಅದು ಬಿಸಿಗೆ ಆ ರೀತಿ ಆಗೋದು. ಈ ಥರ ಹಾಕೋದ್ರಿಂದ ಚಪಾತಿ ಈ ಥರ ಇರುತ್ತೆ ಫ್ರೆಂಡ್ಸ್.